ವಾಟ್ಸಪ್ ಅನ್ನುವಂತಹದ್ದು ಅದು ಟ್ರೆಂಡ್ ಅನ್ನೋದಕ್ಕಿಂತ ಯೂಶಲಿ ಈಗ ಎಲ್ಲರ ಕೈಯಲ್ಲಿ ಯಾರ ಕೈಯಲ್ಲಿ ಫೋನ್ ಇರುತ್ತೆ, ಮಕ್ಕಳು ಸಹ ಒಂದೊಂದು ಪರ್ಸ್ನಲ್ ವಾಟ್ಸಪ್ ಮಾಡಿರ್ತಾರೆ ಬಿಕಾಸ್ ಆಫ್ ಸ್ಕೂಲ್ದೇನೋ ಕಳಿಸ್ತಾರೆ ಅನ್ನುವಂತಹ ಕಾರಣಕ್ಕೆ. ಬಟ್ ವಾಟ್ಸಪ್ಪಲ್ಲಿ ನಾವು ಅಂದ್ಕೊಳ್ತೀವಿ ಈಗ ನಾರ್ಮಲ್ ಕಾಲ್ ಮಾಡಿದ್ರೆ ರೆಕಾರ್ಡ್ ಮಾಡ್ಕೋತಾರೆ, ವಾಟ್ಸಪ್ಪಲ್ಲಿ ಕಾಲ್ ಮಾಡಿದ್ರೆ ರೆಕಾರ್ಡ್ ಆಗಂಗಿಲ್ಲ, ಅದು ಗೊತ್ತಾಗಂಗಿಲ್ಲ, ಅಥವಾ ಏನೋ ವಿಡಿಯೋ ಕಾಲಲ್ಲಿ ಮಾತಾಡಿರ್ತಾರೆ. ಈ ಎಲ್ಲ ಡೇಟಾ ವಾಟ್ಸಪ್ಪಲ್ಲಿ ನಮ್ಗೆ ಸಿಗೋದಿಲ್ಲ ಅನ್ನುವಂಥದ್ದು ಒಂದಿದೆ. ಹಾಗಾದರೆ ಸಿಗೋದೇ ಇಲ್ವಾ ವಾಟ್ಸಪ್ಪಲ್ಲಿ? ಖಂಡಿತ ಸಿಗುತ್ತೆ. ಯಾರು ಹೇಳಿದ್ದು ಸಿಗಲ್ಲ ಅಂತ? ಖಂಡಿತ ಸಿಗುತ್ತೆ. ಎಲ್ಲ ಡೇಟಾನು ಸ್ಟೋರ್ ಆಗುತ್ತೆ ಸರ್ವರಲ್ಲಿ. ಇಟ್ ಡಿಪೆಂಡ್ಸ್ ಆನ್ ದ ಪ್ರಿಯಾರಿಟಿ. ಕೇಸ್ ಯಾವುದೋ ಹೈಯೆಸ್ಟ್ ಪ್ರಿಯಾರಿಟಿ, ನಮ್ಮ ದೇಶದ ಸುರಕ್ಷತೆಗಾಗಿ ನನಗೆ ಆ ಕಾಲ್ ಬೇಕು ಅಂತಂದಾಗ ಖಂಡಿತವಾಗ್ಲೂ ಸರ್ವರಿಂದ ರಿಟ್ರೀವ್ ಮಾಡ್ಬೋದು. ಮತ್ತು ರೆಕಾರ್ಡಿಂಗ್ ಕೇಳಿದ್ರೆ ರೆಕಾರ್ಡಿಂಗ್ ಮಾಡೋದಕ್ಕೂ ಆಪ್ಷನ್ಸ್ ಇದೆ. ವಾಟ್ಸಾಪಿನ ಕಾಲ್ಗಳನ್ನು ರೆಕಾರ್ಡಿಂಗ್ ಮಾಡೋ ಆಪ್ಷನ್ಸ್ಗಳು ಇದೆ. ಸೊ ಅದು ಯಾವುದೂ ಇಂಪಾಸಿಬಲ್ ಅಲ್ಲ. ಬಟ್ ಸಾಮಾನ್ಯ ಜನ ಮಾಡ್ತಿಲ್ಲ ಅಷ್ಟೇ, ಬಿಟ್ಟರೆ ಅದು ಎಲ್ಲವೂ ಸಾಧ್ಯ. ಹೌದು ಮ್ಯಾಮ್, ನಾವು ಯಾವುದೇ ಒಂದು ಕಾನೂನಾತ್ಮಕ ಹೋದರೆ ಲೀಗಲ್ ಮತ್ತು ಇಲ್ಲೀಗಲ್ ಅಂತ ನೋಡ್ತಾ ಹೋಗ್ತೀವಿ. ಆ ನಿಟ್ಟಿನಲ್ಲಿ ಈ ಹ್ಯಾಕಿಂಗ್ ವಿಚಾರಕ್ಕೆ ನಾವು ನೋಡೋದಾದರೆ ಲೀಗಲ್ ಮತ್ತು ಇಲ್ಲೀಗಲ್ ಹ್ಯಾಕಿಂಗ್ ಹೇಗಾಗುತ್ತೆ? ಇದು ಲೀಗಲ್ ಹ್ಯಾಕಿಂಗ್ ಅಂತ ಏನಿಲ್ಲ. ನೀವು ಕೇಳ್ತಾ ಇರೋದು ಕಾನೂನುಬದ್ಧವಾಗಿ ನಾನು ಕಳ್ತನ ಮಾಡ್ಬೋದಾ ಅಂತ. ಹ್ಯಾಕಿಂಗ್ ಇಟ್ ಸೆಲ್ಫ್ ಆಸ್ ದ ನೇಮ್ ಸೇಸ್ ಇಟ್ ಈಸ್ ಇಲ್ಲೀಗಲ್ ಹ್ಯಾಕ್ ಅನ್ನೋದು. ಅದರಲ್ಲಿ ನಾವು ಕರೆಯೋದು ಡಿಫೆಂಡರ್ಸು, ಮತ್ತು ನಾವು ಅದನ್ನು ಡಿಫೆಂಡ್ ಮಾಡೋದಕ್ಕೆ ಸ್ಪೆಷಲ್ಲಾಗಿ ಟೆಕ್ನಿಕಲ್ ಆಗಿ ಕ್ವಾಲಿಫೈ ಆಗಿರುವಂಥ ಸ್ಕಿಲ್ ಇರುವಂಥ ಜನರನ್ನು ಕಂಪ್ನಿಗಳಲ್ಲಿ ತೊಗೊಳ್ತಾರೆ ಡಿಫೆಂಡ್ ಮಾಡೋದಕ್ಕೆ ಅಂತಲೇ. ಏಕೆಂತಂದರೆ ಯಾರಾದರೂ ಹ್ಯಾಕ್ ಮಾಡೋದಕ್ಕೆ ಬಂದಾಗ ಅದನ್ನು ತಡೆ ಹಿಡಿಯೋದಕ್ಕೆ ಅಂತಲೇ ಒಂದು ಟೀಮ್ ಕೂತ್ಕೊಳ್ತಾರೆ. ರೆಡ್ ಟೀಮಿಂಗ್, ಬ್ಲೂ ಟೀಮಿಂಗ್ ಅಂತ ಮಾಡ್ತಾರೆ. ಸೊ ಹಾಗಾಗಿ ಡಿಫೆಂಡರ್ಸ್ ಇರ್ತಾರೆ. ಹ್ಯಾಕಿಂಗ್ ಅಂತ ಬಂದಾಗ ಎಲ್ಲವೂ ಇಲ್ಲಿಗಲ್ಲೇ. ಯಾವುದನ್ನು ಹ್ಯಾಕ್ ಮಾಡಿದ್ರೂ ಇಲ್ಲಿಗಲ್ಲೇ. ಅದು ಕಾನೂನುಬದ್ಧವಾಗಿ ಶಿಕ್ಷಾರ್ಹ ನಿಜ. ಅದು ಯಾವುದೇ ವಯಸ್ಸಿನವ್ರು ಮಾಡಿದ್ರೂ ಶಿಕ್ಷಾರ್ಹನೇ. ಆದರೆ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದನ್ನು ಕಂಡು ಹಿಡಿದು ಜೈಲಿಗೆ ಹಾಕ್ಸೋದು ಮತ್ತು ಫಸ್ಟ್ ಆಫ್ ಆಲ್ ಕೇಸ್ ರಿಜಿಸ್ಟರ್ ಆಗೋದಿದೆಯಲ್ಲ, ಅದು ಚಾಲೆಂಜ್ ಇಂಡಿಯಾದಲ್ಲಿ. ಏಕೆಂತಂದರೆ ನಾನು ಆಗಲೇ ಹೇಳ್ದಂಗೆ ಸೈಬರ್ ಅಪರಾಧ ಅಂತಲೇ ಗೊತ್ತಿಲ್ಲ. ಸೈಬರ್ ಅಪರಾಧ ಆದಮೇಲೆ ಅದನ್ನು ಹೋಗಿ ರಿಪೋರ್ಟ್ ಮಾಡಬೇಕು ಅನ್ನೋದು ಇನ್ನೊಂದು ಗೊತ್ತಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದು ಸೈಬರ್ ಅಪರಾಧ ಆದರೆ ನಾನು ಏನು ಮಾಡಬೇಕು? ಮೊದಲನೇದಾಗಿ 1930 ನೀವು ಫೋನ್ ಮಾಡ್ಬೋದು. 1930 ಫೋನ್ ಮಾಡಿ ಮಾತಾಡ್ಬೋದು. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಸೈಬರ್ ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಟಾಗೂ ಹೋಗ್ಬೋದು. ಸೊ 3 ಆಪ್ಷನ್ಸ್ ನಿಮಗೆ ಓಪನ್ ಆಗಿರುತ್ತೆ. ಹಾಗೆಯೇ ವಿಶೇಷವಾಗಿ ಹೆಣ್ಮಕ್ಳಿಗೆ ಏನಾರು ಆಯಿತು ಅಂತಂದರೆ, ಬಹಳಷ್ಟು ಜನಕ್ಕೆ ಗೊತ್ತು, ನಮ್ಮದು ವುಮೆನ್ ಸೈಬರ್ ಸೆಕ್ಯೂರಿಟಿ ಸೆಲ್ ಅಂತ ಇದೆ, ವಿಚ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಒಂದು NGO ಸೈಬರ್ಗೆ ಅಂತ ಇರೋದು ವುಮೆನ್ ಸೈಬರ್ ಸೆಕ್ಯೂರಿಟಿ ಸೆಲ್. ಅದಕ್ಕೆ ಹಾಟ್ಲೈನ್ ನಂಬರ್ ಇದೆ. ಯಾರು ಬೇಕಾದರೂ ಫೋನ್ ಮಾಡಿ ಸೇವೆಯನ್ನು ಪಡ್ಕೊಳ್ಬೋದು. ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಸಜೆಸ್ಟು ಮಾಡ್ತಾರೆ. ಸೊ ಹಾಗಾಗಿ ಇದು ಯಾವ ಆಪ್ಷನ್ ಇದ್ರೂ ಆ ಆಪ್ಷನಲ್ಲಿ ಅವ್ರು ಹೋಗ್ಬೋದು. ಸೈಬರ್ ಅಪರಾಧ ಅಂತ ಬಂದಿದ ತಕ್ಷಣ ಮನೆಯಲ್ಲಿ ಸುಮ್ಮನೆ ಕೂರ್ದಿದ್ರೆ ಸಾಕು. ಏಕೆಂತಂದರೆ ನಾವು ಎಷ್ಟು ಸೈಬರ್ ಅಪರಾಧವನ್ನು ರಿಪೋರ್ಟ್ ಮಾಡಲ್ವೋ ಅಷ್ಟು ಸೈಬರ್ ಅಪರಾಧವನ್ನು ಮಾಡೋದಕ್ಕೆ ನಾವು ಅವರಿಗೆ ಹೆಲ್ಪ್ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಗೆಟ್ ಆನ್ ಇಟ್. ಮಮ್ಮಿ, ಈಗ ನೀವು ಹೇಳ್ತಾ ಇದ್ರಲ್ಲ, ಇದಕ್ಕೆ ಒಂದು ಸಿಮಿಲರ್ ಕ್ವೆಶನ್ ಏನಂತಂದರೆ ಗೋಲ್ಡನ್ ಅವರ್ ಅನ್ನುವಂಥದ್ದು ಇದೆ. ಸೊ ಗೋಲ್ಡನ್ ಅವರಲ್ಲಿ ಹೇಗೆ ಅದನ್ನು ರಿಕವರ್ ಮಾಡ್ಕೊಳ್ಬೇಕು ಅಂತೇಳಿ, ಅಂದರೆ ವಿತಿನ್ ಅ ಮಿನಿಟ್ಸ್ ಅಲ್ಲ, ವಿತಿನ್ ಅ ಸೆಕೆಂಡ್ ಅಲ್ಲ, ಅಥವಾ ವಿತಿನ್ ಅ ಅವರಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. ಸೊ ಯಾರ್ದೊಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂದ ತಕ್ಷಣ ಅವ್ರು ಹೇಗೆ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಬೇಕಾ, ಅಥವಾ ಅದನ್ನು ಹೆಂಗೆ ರಿಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅಂತ? ಗೋಲ್ಡನ್ ಅವರ್ ಯೂಶಲಿ ಬ್ಯಾಂಕಿಂಗ್ ಥೆಫ್ಟ್ ಆದಾಗ, ಬ್ಯಾಂಕಿಂಗ್ ಅಕೌಂಟ್ಗಳು ಥೆಫ್ಟ್ ಆದಾಗ ಅದನ್ನು ಯೂಸ್ ಮಾಡ್ತೀವಿ ನಾವು ಗೋಲ್ಡನ್ ಅವರ್ ಅಂತ. ಅಂದರೆ ಯಾವುದೋ ಅಕೌಂಟ್ ಹ್ಯಾಕ್ ಆಗಿದೆ ಅಂತಂದಾಗ ಯೂಶಲಿ ಗೋಲ್ಡನ್ ಅವರ್ ಅನ್ನೋದು ನಾವು 30 ಮಿನಿಟ್ಸ್ ಮ್ಯಾಕ್ಸಿಮಮ್. 1 ಅವರ್ ಅಂತಾರೆ, ಬಟ್ 30 ಮಿನಿಟ್ಸ್ ಇಸ್ ವಾಟ್. ಇಮಿಡಿಯೇಟಾಗಿ ಬ್ಯಾಂಕಿಗೆ ಫೋನ್ ಮಾಡಿ, 1930ಗೆ ಫೋನ್ ಮಾಡಿ, ಪೊಲೀಸರ ಹತ್ರ ಹೋಗಿ ಯಾವ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆಯೋ ಆ ಅಕೌಂಟನ್ನು ಫ್ರೀಸ್ ಮಾಡಿಸಿದ್ರೆ, ಕೋರ್ಟಿನ ಒಂದು ಆದೇಶದ ಮೂಲಕ ಆರ್ಡ್ರನ್ನ ತೊಗೊಂಡು ಬಂದು ಫ್ರೀಸ್ ಆಗಿರೋ ಅಕೌಂಟಿನಿಂದ ಇವ್ರಿಗೆ ಹೋಗಿರುವಂಥ ದುಡ್ಡು, ಅಂದರೆ ಹ್ಯಾಕ್ ಆಗಿರುವಂಥ ದುಡ್ಡು ಏನಿದೆ ಅದನ್ನು ವಾಪಸ್ ಹಾಕ್ಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. 99 ಭಾಗ ಹಾಗೇ ಆಗ್ಬಿಡುತ್ತೆ. ಬಟ್ ಏನಂದರೆ ಆ ಟೈಮಲ್ಲಿ ಗಾಬರಿ ಆಗಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು, ಅವ್ರಿಗೆ ಫೋನ್ ಮಾಡಿ ಸಜೆಷನ್ ಕೇಳ್ತಾ ಕೂತ್ಕೋಬಾರ್ದು. ಬಿಕಾಸ್ ಏನು ಮಾಡ್ತೀವಿ ಗೊತ್ತಾ, ಫಸ್ಟು ನಮ್ಗೆ ಆ ಥರ ಆಗಿದ ತಕ್ಷಣ ನನ್ನ ಭಾವನ ತಮ್ಮನ ಮಗ ಇದ್ದಾನೆ, ನಮ್ಮ ಅಕ್ಕನ ತಂಗಿ ಮಗಳಿದ್ದಾಳೆ, ಯಾರಿಗೋ ಫೋನ್ ಮಾಡ್ತೀನಿ, ಏನೋ ಕೇಳ್ತೀನಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. 1930 ಫೋನ್ ಮಾಡಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ, ನಿಮ್ಮ ಬ್ಯಾಂಕ್ ಯಾವುದೋ ಆ ಬ್ಯಾಂಕಿಗೆ ಹೋಗಿ. ಎಲ್ಲನೂ ಒಬ್ಬರೇ ಮಾಡ್ತಾ ಕೂತ್ಕೋಬೇಡಿ. ಮನೆಯಲ್ಲಿ 2-3 ಇದ್ದೀರಾ ಅಂದರೆ ಒಬ್ಬರು ಬ್ಯಾಂಕಿಗೆ ಹೋಗಿ, ಒಬ್ಬರು ಪೊಲೀಸ್ ಸ್ಟೇಷನಿಗೆ ಹೋಗಿ, ಒಬ್ಬರು ಕಾಲ್ ಮಾಡಿ. ಸೊ ದಟ್ ಯು ಕವರ್ ದಟ್ ಗೋಲ್ಡನ್ ಅವರ್. ಒಬ್ಬರೇ ಎಲ್ಲ ಮಾಡಿ ಮನೆಯಲ್ಲಿರೋರ್ನೆಲ್ಲ ಚರ್ಚೆ ಮಾಡಿ ಬೇರೆ ಯಾರಿಗೋ ಫೋನ್ ಮಾಡಿ ಟೈಮ್ ವೇಸ್ಟ್ ಮಾಡೋದೇ ಜಾಸ್ತಿ ಆಗುತ್ತೆ. ಯಾಕೆಂದರೆ ಸಜೆಷನ್ ಕೇಳೋದು, ನಮ್ಮ ಭಾವ ಹಿಂಗಂದ್ರು, ನಮ್ಮ ಯಜಮಾನ್ರು ಏನಂತಾರೋ, ನಮ್ಮ ಮಾವ ಬರೋ ತನಕ ಕಾಯ್ತೀನಿ, ಯು ಆರ್ ಗೋಯಿಂಗ್ ಟು ವೇಸ್ಟ್ ಯುವರ್ ಟೈಮ್. ಸೊ ಆ ಗೋಲ್ಡನ್ ಅವರಲ್ಲಿ ಇಮ್ಮಿಡಿಯೇಟಾಗಿ ನಾವು ಅಕೌಂಟ್ನ ಫ್ರೀಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ದುಡ್ಡು 100% ವಾಪಸ್ ಬರುತ್ತೆ ನಿಮಗೆ. ಎಸ್, ಒಟ್ಟಿನಲ್ಲಿ ಅವರು ಟ್ರೈ ಮಾಡಬೇಕಷ್ಟೇ. ಟ್ರೈ ಅಲ್ಲ, ಹೋಗಿ ಮುಂದಕ್ಕೆ ಕೆಲಸವನ್ನು ಮಾಡಿಸ್ಕೊಳ್ಬೇಕು ಅವರು.